ಈ ನಡುವೆ ಕ್ಲೈಮ್ಯಾಕ್ಸ್ ಮುಗಿದ ಮೇಲೂ ನಾವೆಲ್ಲ ಸೀಟಲ್ಲೇ ಕೂತಿರ್ತೀವಿ. ಹಾಗೆ ಟ್ಯೂನ್ ಆಗ್ಬಿಟ್ಟಿದ್ದೀವಿ. ಮುಂದಿನ ಪಾರ್ಟಿಗೆ ಲೀಡ್ ಬರಬಹುದೇನೋ ಅಥವಾ ಬ್ಲೂಪರ್ಸ್ ಆದರೂ ಬರಬಹುದೇನೋ ಅಂತ ಕಾಯ್ತಾ ಇರ್ತೀವಿ ಅಲ್ವಾ? ಈ ಚಿತ್ರದಲ್ಲಿರೋ ಡಿ ಏಜಿಂಗ್ ಬಗ್ಗೆ ಪ್ರಮೋಷನ್ಸ್ ಸಮಯದಲ್ಲಿ ಸುಮಾರು ಮಾತಾಡಿದ್ರು. ಆದರೆ ಈ ಚಿತ್ರದಲ್ಲಿ ಆ ಡಿ ಏಜಿಂಗೂ ಒಂದು ಡಿಸಪಾಯಿಂಟ್ಮೆಂಟ್. ವಿಜಯ್ 3 ಲುಕ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಒಂದಕ್ಕೆ ಮಾತ್ರ ಡಿ ಏಜಿಂಗ್ ಟೆಕ್ನಾಲಜಿ ಬಳಸಿರೋ ಹಾಗಿತ್ತು. ಅದು ಎವಿಡೆಂಟ್ಲಿ ಆಬ್ವಿಯಸ್ಲಿ ಚೆನ್ನಾಗಿರಲಿಲ್ಲ. ಇನ್ನೊಂದು ಪಾತ್ರಕ್ಕೆ ಡಿ ಏಜಿಂಗ್ ಟೆಕ್ನಾಲಜಿನ ಬಳಸಿದ್ರೋ ಇಲ್ವೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಅಕಸ್ಮಾತ್ ಬಳಸಿದ್ದೇ ಆದರೆ ಅದು ಸೂಪರ್ ಆಗಿತ್ತು. ಟೆಕ್ನಾಲಜಿಯ ವಿಚಾರದಲ್ಲಿ ಮತ್ತೊಂದು ಡಿಸಪಾಯಿಂಟ್ಮೆಂಟ್ ಅಂದರೆ ಈ ಚಿತ್ರದ ಓವರ್ ಆಲ್ ಕಂಪ್ಯೂಟರ್ ಗ್ರಾಫಿಕ್ಸ್ CG ವರ್ಕ್. ಈ ಸ್ಕೇಲ್ನ ಒಂದು ಚಿತ್ರದಲ್ಲಿ CG ಇನ್ನೂ ತುಂಬಾನೇ ಚೆನ್ನಾಗಿರಬೇಕಿತ್ತು. ಹಾಗೆಯೇ ಓವರ್ ಆಲ್ ಪ್ರೊಡಕ್ಷನ್ನಲ್ಲಿ ಆ ವಿಜುವಲ್ಸ್ನಲ್ಲಿ ಒಂದು ಗ್ರ್ಯಾಂಡ್ಯೂರ್ ಆಗಲಿ, ಒಂದು ಸ್ಟ್ರಾಂಗ್ ಇಂಪ್ಯಾಕ್ಟ್ ಆಗಲಿ ಮಿಸ್ಸಿಂಗ್. ಡ್ಯಾನ್ಸು, ಸೆಟ್ಟು, ವಿಜುವಲ್ಸ್ ಜೊತೆ ನೋಡಿದಾಗ ಹಾಡುಗಳು ಕೇಳಿಸ್ಕೊಂಡದ್ದಕ್ಕಿಂತ ನೋಡಿದಾಗ ಹೆಚ್ಚು ಇಂಪ್ರೆಸಿವ್ ಆಗಿದ್ವು. ಆದರೆ BGM ಮಾತ್ರ ಓವರ್ ಆಲ್ ತುಂಬ ದೊಡ್ಡ ಡಿಸಪಾಯಿಂಟ್ಮೆಂಟ್. ಈ ಎಲ್ಲ ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಟು ವೆಂಕಟ್ ಪ್ರಭು ಅವರು, ಈ ಚಿತ್ರದ ನಿರ್ದೇಶಕರು, ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಗೋಟ್ ಅನ್ನೋ ಈ ಚಿತ್ರದಲ್ಲಿ ಏನನ್ನ ಮಾಡೋಕೆ ಹೊರಟಿದ್ರು, ಅದನ್ನ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಆಂಟಿ ಟೆರರಿಸ್ಟ್ ಸ್ಕ್ವಾಡು, ಹ್ಯಾಕಿಂಗು, ಸ್ಪೈ ಅಂತೆಲ್ಲ ಒಂದು ಮಿಷನ್ ಇಂಪಾಸಿಬಲ್ ಫೀಲನ್ನ ಈ ಚಿತ್ರ ಕೊಡೋಕೆ ಪ್ರಯತ್ನ ಪಟ್ಟಿದ್ರು. ನಾನು ಈ ಚಿತ್ರವನ್ನ ಆ ರೀತಿಯ ಒಂದು ಚಿತ್ರವಾಗಿ ನೋಡಲಿಲ್ಲ. ವಿಜಯ್ ಅವರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ಅವರ ಫ್ಯಾನ್ಸ್ಗೆ, ಫ್ಯಾಮಿಲೀಸ್ಗೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಟ್ವಿಸ್ಟ್ಸು, ಸರ್ಪ್ರೈಸಸ್ಸು, ಕ್ಯಾಮಿಯೋಸು ಇರೋ ಚಿತ್ರ ಇದು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನಾನು ವಿಜುವಲ್ಸ್ನ ನಿಟ್ಟಿನಲ್ಲಿ ಹೇಳ್ತಾ ಇಲ್ಲ. ಆ ಥಿಯೇಟರ್ನಲ್ಲಿ ಕೂತ್ಕೊಂಡು, ಆ ಕ್ರೌಡ್ನ ಜೊತೆ ಕೂತ್ಕೊಂಡು ನೋಡಿ ಮಜಾ ಮಾಡೋ ಒಂದು ಚಿತ್ರವಾಗಿ ಹೇಳ್ತಾ ಇದ್ದೀನಿ. ಆಕ್ಷನ್ಗಿಂತ ನಾನು ಈ ಚಿತ್ರವನ್ನ ಒಂದು ಮಾಸ್ ಮಸಾಲಾ ಫ್ಲಿಕ್ ಆಗಿ ನೋಡ್ತೀನಿ, ಆ್ಯಂಡ್ ಅ ಡೀಸೆಂಟ್ ಒನ್ ಎಟ್ ದಟ್. ಸಂಬಂಧಗಳ ಮೇಲೆ ನಿಂತಿರೋ ಚಿತ್ರವೇ, ಆದರೆ ನಿಮ್ಮನ್ನ ತುಂಬಾ ಎಮೋಷನಲ್ ಮಾಡೋದು ಈ ಚಿತ್ರದ ಉದ್ದೇಶವಲ್ಲ. ಹೆಂಡತಿಯಿಂದ ಕೆಲವು ವಿಷಯಗಳನ್ನ ಮುಚ್ಚಿಟ್ಟಿರುವ ಹೀರೋ ದೇಶವನ್ನು ಕಾಪಾಡೋನು. ಫ್ಯಾಮಿಲಿಯನ್ನ ಪ್ರೀತಿಸೋ ವಿಲ್ಲನ್ ದೇಶಕ್ಕೆ ಮೋಸ ಮಾಡಿರೋನು. ತಾನು ಅನುಭವಿಸಿದ ನೋವು, ನಷ್ಟವನ್ನ ಹೀರೋ ಕೂಡ ಅನುಭವಿಸಬೇಕು ಅಂತ ದ್ವೇಷದಿಂದ ಒಂದು ದೊಡ್ಡ ಸಂಚನ್ನ ಹೂಡುತ್ತಾನೆ ವಿಲ್ಲನ್. ತಾನು ರೂಪಿಸಿದ ಸಂಚು ತನ್ನನ್ನೇ ಮೀರಿ ಇನ್ನೂ ಶಕ್ತಿಯುತವಾಗಿ ಹೀರೋ ವಿರುದ್ಧ ದ್ವೇಷ ತೀರಿಸ್ಕೊಳ್ಳೋಕೆ ಬರುತ್ತೆ. ಒಂದು ಮ್ಯಾಚ್ ಅನ್ನ MS ಧೋನಿ ಅವರು ಹೇಗೆ ಫಿನಿಶ್ ಮಾಡ್ತಿದ್ರು, ಹಾಗೆ ಈ ಚಿತ್ರದ ನಾಯಕ MS ಗಾಂಧಿ, ವಿಜಯ್ ಅವರ ಪಾತ್ರ, ವಿಲ್ಲನ್ನ ಹೇಗೆ ಫಿನಿಶ್ ಮಾಡ್ದ ಅನ್ನೋದೇ ಈ ಕಥೆ. ಆ ವಿಲ್ಲನ್ ಯಾರು ಅನ್ನೋದು ಅಮ್ಮ ಮಗ, ಅಪ್ಪ ಮಗಳು, ಅಣ್ಣ ತಂಗಿ, ಅಪ್ಪ ಮಗ, ಈ ಎಲ್ಲ ಸಂಬಂಧಗಳು ಈ ಕಥೆಗೆ ಹೇಗೆ ಮುಖ್ಯವಾದವು ಅನ್ನೋದೇ ಈ ಚಿತ್ರದ ವಿಶೇಷತೆ. ಈ ಎಲ್ಲ ಸಂಬಂಧಗಳಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆಯಾ ಅಂದ್ರೆ ಇಲ್ಲ. ಆದರೆ ಕಥೆಯನ್ನ ಮುಂದಕ್ಕೆ ತಗೊಂಡು ಹೋಗೋಕೆ ಎಷ್ಟು ಬೇಕೋ ಅಷ್ಟಿದೆ. ಇನ್ಫ್ಯಾಕ್ಟ್ ಈ ಚಿತ್ರದ ಸ್ಕ್ರೀನ್ ಪ್ಲೇ ನನಗೆ ತುಂಬಾನೇ ಹಿಡಿಸ್ತು. ಪ್ರತಿಯೊಂದು ದೃಶ್ಯಕ್ಕೂ ಒಂದು ಕಾರಣವಿದೆ, ಮತ್ತೆ ಆ ದೃಶ್ಯ ಆ ಕಾರಣವನ್ನ ಸಕ್ಸಸ್ಫುಲ್ ಆಗಿ ಪೂರೈಸುತ್ತೆ ಕೂಡ. ಅಂಡ್ ಆಲ್ಮೋಸ್ಟ್ ಎಲ್ಲ ಸರ್ಪ್ರೈಸ್ಗಳು, ಟ್ವಿಸ್ಟ್ಗಳು ಆರ್ಗ್ಯಾನಿಕ್ ಆಗಿ ಕೂತಿವೆ ಒಂದು ಕಮರ್ಷಿಯಲ್ ಚಿತ್ರ ಅನ್ನೋ ಸೆನ್ಸ್ ಅಲ್ಲಿ. ಬೇರೆ ಬೇರೆ ಕಾಲಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಈ ಕಥೆ ಹೋದ್ರೂ ಕನ್ಫ್ಯೂಷನ್ ಎಲ್ಲೂ ಇಲ್ಲ. ಅಫ್ಕೋರ್ಸ್ 3 ಗಂಟೆಗಳಲ್ಲಿ ಹೇಳಿದ್ದನ್ನ ಇನ್ನೂ ಸ್ವಲ್ಪ ಎಫಿಷಿಯಂಟ್ ಆಗಿ ಹೇಳಬಹುದಿತ್ತಾ ಅನ್ನೋ ಪ್ರಶ್ನೆ ಬಂತು. ಆದರೆ ಅಟ್ ದಿ ಸೇಮ್ ಟೈಮ್ ಯಾವ ಒಂದು ದೃಶ್ಯವು ಓವರ್ ಸ್ಟೇ ಆಗಲಿಲ್ಲ ಅಂತಾನೂ ಅನ್ನಿಸ್ತು. ಇನ್ನೊಂದು ವಿಚಾರವನ್ನ ನಿಮ್ಮ ಗಮನಕ್ಕೆ ತರೋಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲರೂ ಒಂದು ರೀತಿಯ ಫಾಸ್ಟ್ ಎಡಿಟಿಂಗ್, ಕಟ್ಟಿಂಗ್ ಇರೋ ಚಿತ್ರಗಳನ್ನೇ ಈ ನಡುವೆ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಚಿತ್ರದ ಪೇಸ್ಗೆ ಸ್ವಲ್ಪ ನಾವು ಕಾನ್ಶಿಯಸ್ ಆಗಿ ಅಡ್ಜಸ್ಟ್ ಆಗಬೇಕು ಆರಂಭದಲ್ಲಿ. ಅದಕ್ಕೆ ಕಾರಣ ಈ ಚಿತ್ರ ಎಲ್ಲರಿಗೂ ಅರ್ಥವಾಗಬೇಕು ಅಂತ ಮಾಡಿರೋದು ಅಂತ ನನಗನ್ಸುತ್ತೆ. ಈ ಚಿತ್ರದ ಫಸ್ಟ್ ಹಾಫ್ಗೆ ಇದ್ದದ್ದು ಒಂದೇ ಪರ್ಪಸ್, ಚಿತ್ರದ ಸೆಕೆಂಡ್ ಹಾಫ್ಗೆ ಒಂದೊಳ್ಳೆ ಸೆಟಪ್ ಮಾಡಿಕೊಡೋದು. ಅಂಡ್ ಆ ಕೆಲಸವನ್ನ ಫಸ್ಟ್ ಹಾಫ್ ಮಾಡಿದೆ. ಫಸ್ಟ್ ಹಾಫ್ಗಿಂತ ಖಂಡಿತವಾಗ್ಲೂ ಸೆಕೆಂಡ್ ಹಾಫ್ನಲ್ಲಿ ಸ್ಪಿರಿಟ್ ಹೆಚ್ಚೇ ಇದೆ. ಅಂಡ್ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ, ಆ ರೀತಿ ಇರುವ ಚಿತ್ರಗಳು ಕನಿಷ್ಠ ಪಕ್ಷ ಆವರೇಜ್ ಅನ್ನೋ ಟಾಕ್ ಅನ್ನು ಅಥವಾ ಹಿಟ್ ಅನ್ನೋ ಟಾಕ್ ಅನ್ನು ಸಂಪಾದಿಸ್ಕೊಂಡು ಬಿಡುತ್ತವೆ. ಜೀವನ್ ಅನ್ನೋ ಒಂದು ಪಾತ್ರ ಅರೆಸ್ಟ್ ಆದಮೇಲಂತೂ ನನಗೆ ಈ ಚಿತ್ರ ಸಂಪೂರ್ಣವಾಗಿ ವರ್ಕ್ ಆಯಿತು. ಇಂಟ್ರಾಗೇಷನ್ ನಲ್ಲಿ ಜೀವನ್ ಏನು ಮಾಡ್ತಾನೆ,
ಆ ಕ್ರಿಕೆಟ್ ಸ್ಟೇಡಿಯಂ ಎಪಿಸೋಡು, ಆ ಎಪಿಸೋಡ್ನಲ್ಲಿ 3 ಬೇರೆ ಬೇರೆ ಜಾಗಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ಎಡಿಟ್ ಮಾಡಿರುವ ರೀತಿ, ಒಂದು ಫ್ರೇಮಿಂಗ್ ಐಡಿಯಾ ಅಂತ ನನಗೆ ತುಂಬಾನೇ ಹಿಡಿಸ್ತು. ಕ್ರಿಕೆಟ್ ಸ್ಟೇಡಿಯಂನ ಕಾಮೆಂಟ್ರಿ ಬಾಕ್ಸ್ ಒಂದು ಕಡೆ, ಇನ್ನೊಂದು ಕಡೆ ಅದರ ಪಕ್ಕದ ಬಾಕ್ಸ್, ಮಗ ಈ ಕಡೆ, ಅಪ್ಪ ಈ ಕಡೆ, ಅವರ ನಡುವೆ ಗ್ಲಾಸ್ ವಾಲ್ಸ್, ಮಗ ಅಪ್ಪನ ರಿಫ್ಲೆಕ್ಷನ್. ಕೊನೆಯಲ್ಲಿ ಆ ತಂಗಿ ಅನ್ನೋ ಎಲಿಮೆಂಟ್ ಅನ್ನ ತರೋದಕ್ಕೂ ಕೂಡ ಒಂದು ಸರಿಯಾದ ಕಾರಣವನ್ನೇ ಕೊಡುವ ಪ್ರಯತ್ನವೂ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಪ್ರೇಕ್ಷಕರನ್ನ ಎಮೋಷನಲಿ ಒಂದು ಎಕ್ಸ್ಟ್ರೀಮ್ಗೆ ತಳ್ಳಬಾರದು ಅನ್ನೋದ್ರಲ್ಲಿ ವೆಂಕಟ್ ಪ್ರಭು ಅವರು ಕ್ಲಿಯರ್ ಆಗಿದ್ರು ಅಂತ ಅನ್ಸುತ್ತೆ. ಅದಕ್ಕೇನೆ ಸಣ್ಣ ಹುಡುಗನೊಬ್ಬನ ಟ್ರಾಮಾನ ತೋರಿಸೋದಕ್ಕೆ ಸ್ವಲ್ಪ ಪುಷ್ ಮಾಡಿದ್ದಾರೆ, ತುಂಬಾ ಪುಷ್ ಮಾಡೋಕೆ ಹೋಗಿಲ್ಲ. ಬರವಣಿಗೆಯಲ್ಲಿ ಹೆಸರುಗಳಿಗೂ ಒಂದು ಮುಖ್ಯತ್ವ ಇದ್ದ ಹಾಗೆ ಕಾಣುತ್ತೆ. ಹೀರೋ ಹೆಸರು ಗಾಂಧಿ, ಅಹಿಂಸೆ ಇಲ್ಲ, ಫುಲ್ಲು ಹಿಂಸೆಯ ಮಾರ್ಗವೇ. ಅಪ್ಪ, ಫಾದರ್ ಅನ್ನೋದು ಈ ಕಥೆಗೆ ಒಂದು ತುಂಬಾ ಮುಖ್ಯವಾದ ಎಲಿಮೆಂಟ್. ಇವರು ಫಾದರ್ ಆಫ್ ದಿ ನೇಷನ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅನ್ನೋದು ಕೂಡ ಅವರಿಗೆ ಹೊಂದತ್ತೆ. ಜೀವನ್ ಅನ್ನೋ ಒಂದು ಪಾತ್ರ ಇದೆ. ಆ ಪಾತ್ರದ ಜೀವವೇ ಈ ಕಥೆಗೆ ಜೀವಾಳ. ನಟರ ರಿಯಲ್ ಲೈಫ್ ನೇಮ್ಸ್, ಎಸ್ಪೆಷಲಿ ಅವರ ಲಾಸ್ಟ್ ನೇಮ್ಸ್, ತಂದೆಯವರ ಹೆಸರುಗಳನ್ನ ಹಾಗೆ ಇಟ್ಕೊಂಡಿದ್ದಾರೆ. ಸಂಜಯ್ ಅನ್ನೋ ಒಂದು ಪಾತ್ರವೂ ಇದೆ. ಅಂಡ್ ನಿಜ ಜೀವನದಲ್ಲಿ ವಿಜಯ್ ಅವರ ಮಗನ ಹೆಸರು ಕೂಡ ಸಂಜಯ್. ಹೆಣ್ಣು ಪಾತ್ರಗಳು ತುಂಬಾ ವೀಕ್ ಆಗಿ ಇವೆ. ಇರೋದ್ರಲ್ಲಿ ಪ್ರಶಾಂತ್ ಅವರಿಗೆ ಪರ್ಫಾರ್ಮ್ ಮಾಡೋಕೆ ಸ್ಕೋಪ್ ಇರುವ ಒಂದು ಪಾತ್ರ ದೊರಕಿದೆ. ಅದನ್ನ ಅವರು ಚೆನ್ನಾಗಿ ನಿರ್ವಹಿಸಿದ್ದಾರೆ ಕೂಡ. ಕೆಲವು ಪಾತ್ರಗಳಂತೂ ಸರಿಯಾಗಿ ಎಸ್ಟಾಬ್ಲಿಷೇ ಆಗಿಲ್ಲ. ಸಿಹಿಯಾದ ಕಂಠವಿರುವ ಕೋಕಿಲಾ ಮೋಹನ್ ಅವರ ಪಾತ್ರ, ಅವರ ವಿಲನಿಸಂ ನನಗಂತೂ ವರ್ಕ್ ಆಗಲಿಲ್ಲ. ಆದರೆ ವಿಜಯ್ ಅವರ ವಿಲನಿಸಂ ಕನ್ವಿನ್ಸಿಂಗ್ ಆಗಿತ್ತು. ಅವರ ಗಾಂಧಿ ಅನ್ನೋ ರೋಲ್ನ ಪೋರ್ಟ್ರೇಯಲ್ ಕೂಡ ಒಂದು ಅಶ್ಯೂರ್ಡ್ ಪರ್ಫಾರ್ಮೆನ್ಸ್. ವಿಜಯ್ ಅವರ ಚಿತ್ರಗಳಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಬರ್ತಿರೋ ಹಾಗೇನೆ ಇದು ಕೂಡ ಆಕ್ಟಿಂಗ್ ವಿಚಾರದಲ್ಲಿ ಅವರ ಒನ್ ಮ್ಯಾನ್ ಶೋ. ಡಬಲ್ ಆಕ್ಷನ್ ಇದ್ರು. ಜಗತ್ನಲ್ಲಿ ಮೊದಲು ಕ್ಲೋನ್ ಮಾಡಿದ ಮ್ಯಾಮಲ್ ಡಾಲಿ ಅನ್ನೋ ಒಂದು ಶೀಪ್, ಗೋಟ್ ಅಲ್ಲ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅನ್ನೋದು ಚಿತ್ರವನ್ನು ನೋಡಿದ ಮೇಲೆ ನಿಮಗೆ ಅರ್ಥವಾಗುತ್ತೆ. ಈ ಚಿತ್ರ ಯಾವಾಗೆಲ್ಲ ಮಿಷನ್ ಇಂಪಾಸಿಬಲ್ ಝೋನ್ಗೆ ಸ್ವಲ್ಪ ಸೀರಿಯಸ್ ಆಗಿ ಹೋಗೋಕೆ ಪ್ರಯತ್ನ ಪಡುತ್ತೋ ಆಗೆಲ್ಲ ಸ್ವಲ್ಪ ಸಿಲ್ಲಿ ಅನ್ಸುತ್ತೆ. ಇದೊಂದು ವಿಜಯ್ ಫಿಲ್ಮ್ ಅನ್ನೋ ಝೋನ್ನಲ್ಲಿ ಇರೋವರೆಗೂ ಖಂಡಿತವಾಗ್ಲೂ ಒಂದು ಸಲ ನೋಡಲು ಮೋಸವಿಲ್ಲದ ಚಿತ್ರ ಓವರ್ ಆಗಿ ಆಂಬಿಷಿಯಸ್ ಅಲ್ಲ, ಅಟ್ ದಿ ಸೇಮ್ ಟೈಮ್ ಓವರ್ ಆಗಿ ಪ್ರಿಟೆನ್ಷಿಯಸ್ಸು ಅಲ್ಲ. ಹಾಗಾಗಿ ನನಗೆ ಪ್ರಾಬ್ಲಮ್ ಇಲ್ಲ. ಈ ಚಿತ್ರ ಗ್ರೇಟೆಸ್ಟು ಅಲ್ಲ, ಲೇಟೆಸ್ಟು ಅಲ್ಲ, ಆದರೆ ದುಡ್ಡು ವೇಸ್ಟು ಅಲ್ಲ.